ವೆಲ್ಕಮ್ ಟು ಮಾರ್ಕೆಟ್ ಮಂತ್ರ. ಸೊ ನಾವು ಇಲ್ಲಿ ಡೈಲಿ ಇನ್ಮೇಲೆ ಮಾರ್ಕೆಟ್ ಸ್ಟಾರ್ಟಿಂಗಿಂದ ಕೊನೆ ತನಕ ಏನಾಯಿತು, ಮಾರ್ಕೆಟಲ್ಲಿ ಯಾವ್ಯಾವ ರೀತಿ ಆಪರ್ಚುನಿಟೀಸ್ ಕ್ರಿಯೇಟ್ ಆಯಿತು ಅಂತೇಳ್ಬಿಟ್ಟು ಕೆಲವೇ ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನಾನು ಟ್ರ್ಯಾಪ್ ಟ್ರೇಡಿಂಗ್ನ ಮಾಡ್ತೀನಿ. ಸೊ ಟ್ರ್ಯಾಪ್ ಟ್ರೇಡಿಂಗ್ ಮಾಡೋದ್ರಿಂದ ನಮಗೆ ಯಾವ ಥರ ಟ್ರ್ಯಾಪ್ಸ್ ಕ್ರಿಯೇಟ್ ಆಯಿತು, ಮತ್ತು ಟ್ರ್ಯಾಪ್ ಟ್ರೇಡಿಂಗ್ ಅಂದರೆ ಏನು, ಯಾವ್ಯಾವ ರೀತಿ ಆಪರ್ಚುನಿಟಿ ಸಿಕ್ತು, ಮತ್ತು ನಾವು ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಬಟ್ ಅದು ಪ್ರೀವಿಯಸ್ ಡೇ ರೇಂಜಲ್ಲಿ ಓಪನ್ ಆಗುತ್ತೆ. ಸೊ ಪ್ರೀವಿಯಸ್ ಡೇ ರೇಂಜಲ್ಲಿ ಓಪನ್ ಆಗಿ ಮತ್ತು ಅದು ಪ್ರೀವಿಯಸ್ ಡೇ ಸೆಲ್ಲಿಂಗ್ ಆಗಿರೋ ಝೂನ್ಗಿಂತ ಕೆಳಗಡೆ ಓಪನ್ ಆಗಿರುತ್ತೆ. ಸೊ ಇದರಿಂದ ನಾವು ಮಾರ್ಕೆಟ್ನ ನೆಗೆಟಿವ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಅದಾದಮೇಲೆ ಮಾರ್ಕೆಟ್ ಓಪನ್ ಆದಮೇಲೆ ಏನಾಗಿದೆ ಅಂತ ನೋಡೋಣ. ಸೊ ಮಾರ್ಕೆಟು ಓಪನ್ ಆದಮೇಲೆ ಈ ಫಸ್ಟ್ ಕ್ಯಾಂಡಲ್ ಏನಿದೆ, ಈ ಫಸ್ಟ್ ಕ್ಯಾಂಡಲ್ ಒಳಗಡೆ ಟ್ರೇಡ್ ಮಾಡಿದೆ. ಸೊ ಟ್ರೇಡ್ ಮಾಡಿ ಅದಾದಮೇಲೆ ಬ್ರೇಕ್ಔಟ್ನ ಕೊಟ್ಟಿದೆ. ಸೊ ಇದನ್ನು ಕೆಲವು ಟ್ರೇಡರ್ಸು ORB ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಅಂದರೆ ಓಪನ್ ರೇಂಜ್ ಬ್ರೇಕ್ಔಟ್ ಟ್ರೇಡಿಂಗ್ ಅಂತ ಮಾಡ್ತಾರೆ. ಅದಕ್ಕಿಂತ ಮೊದಲು ಟ್ರ್ಯಾಪ್ ಟ್ರೇಡಿಂಗ್ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಟ್ರ್ಯಾಪ್ ಟ್ರೇಡಿಂಗ್ ಅಂದರೆ ಈ ಇನ್ಸ್ಟಿಟ್ಯೂಷನ್ಸ್ ಅವರು ಬಿಲಿಯನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ. ಸೊ ಅವರು ಅಷ್ಟು ದೊಡ್ಡ ಆರ್ಡರ್ಸ್ನ ಪ್ಲೇಸ್ ಮಾಡಬೇಕಾದ್ರೆ ಅವರಿಗೆ ಕ್ವಾಂಟಿಟಿ ಸಾಕಾಗೋದಿಲ್ಲ. ಸೊ ಕ್ವಾಂಟಿಟಿ ಸಾಕಾಗದೇ ಇರೋವಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ರೀಟೇಲರ್ಸ್ನ ಟ್ರ್ಯಾಪ್ ಮಾಡ್ತಾರೆ. ಸೊ ಹೇಗೆ ಅಂತಂದರೆ ಅವ್ರು ಮಾಡಿರೋವಂಥ ಪೊಸಿಷನ್ಸ್ನ ಅವರೇ ಸೆಲ್ ಮಾಡೋ ಥರ ಟ್ರ್ಯಾಪ್ನ ಕ್ರಿಯೇಟ್ ಮಾಡ್ತಾರೆ. ಅದು ಹೇಗೆ ಅಂತಂದರೆ ಅವರು ಎಂಟ್ರಿ ಆಗೋ ಪ್ಲೇಸು ಮತ್ತು ಅವರು ಎಕ್ಸಿಟ್ ಅಂದರೆ ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಿರ್ತಾರೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವ್ರ SLs ಎಲ್ಲಿದೆ ಅಲ್ಲಿ ತನಕ ಅವರು ಮಾರ್ಕೆಟ್ನ ಮೂವ್ ಮಾಡಿಬಿಟ್ಟು ಅವ್ರ SLs ಏನಿರುತ್ತೆ ಅದನ್ನು ಅವರು ಬೈಯಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡ್ತಾರೆ. ಸೊ ಇದನ್ನು ಮ್ಯಾನಿಪ್ಯುಲೇಷನ್ ಅಂತ ಕರೀತಾರೆ, ಅಥವಾ ಟ್ರ್ಯಾಪ್ ಟ್ರೇಡಿಂಗ್ ಅಂತ ಕರೀತಾರೆ. ಸೊ ನಾವು ಈಗೇನೆ ಅವರು ಎಂಟ್ರಿ ಆಗುವಂಥ ಜಾಗದಲ್ಲಿ ನಾವು ಎಂಟ್ರಿ ತೊಗೊಂಡು ಅವ್ರ ಜೊತೆಲೇ ಹೋಗೋದು ತುಂಬ ಈಸಿ ಇರುತ್ತೆ, ಮತ್ತು ಅಷ್ಟೇ ಕ್ವಿಕ್ಕಾಗಿ ಟ್ರೇಡ್ಸ್ ಮೂವ್ ಆಗುತ್ತೆ, ಶಾರ್ಪ್ ಮೂವ್ ಸಿಗುತ್ತೆ. ಸೊ ಇದರಿಂದ ನಾವು ಸೇಫಾಗಿ ಕೂಡ ಟ್ರೇಡ್ ಮಾಡ್ಬೋದು. ಸೊ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಮಾರ್ಕೆಟು ಈ ರೇಂಜನ್ನ ಬ್ರೇಕ್ ಮಾಡಿದ ಮೇಲೆ ಏನು ಪ್ರೀವಿಯಸ್ಲಿ ಮಾರ್ಕೆಟ್ ನಿನ್ನೆ ಫಾಲ್ ಆಗಿರುತ್ತೆ ಆ ಝೋನನ್ನು ಅಪ್ರೋಚ್ ಮಾಡುತ್ತೆ. ಸೊ ಇಲ್ಲಿ ಸೆಲ್ಲರ್ಸ್ ಮೊದಲಿಂದಾಗಿ ಆ್ಯಕ್ಟಿವೇಟ್ ಆಗಿರ್ತಾರೆ. ಸೊ ಅದಾದಮೇಲೆ ಯಾವಾಗಲೂ ಮಾರ್ಕೆಟು ರೆಸಿಸ್ಟೆನ್ಸಲ್ಲಿ ಟೈಮ್ನ ಸ್ಪೆಂಡ್ ಮಾಡೋದಿಲ್ಲ. ಸೊ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದೆ ಅಂದರೆ ಅದರ ಅರ್ಥ ಮಾರ್ಕೆಟು ಅಲ್ಲಿಂದ ರಿವರ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಾರ್ಕೆಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಏನು ಪ್ರೀವಿಯಸ್ಲಿ ಬ್ರೇಕ್ಔಟ್ ಆಗಿದೆ ಆ ಝೂನ್ ಒಳಗಡೆ ಬಂದ ಮೇಲೆ ನಾವು ಇಲ್ಲಿ ಎಂಟ್ರಿನ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಎಂಟ್ರಿ ತೊಗೊಳ್ತಾ ಇದ್ದೀವಿ ಅಂತಂದರೆ ನಾವು SLನ ಇಮಿಡಿಯೇಟ್ ಆ ಕ್ಯಾಂಡಲ್ ಹಿಂದ್ಗಡೆ ಅಥವಾ ಪ್ರೀವಿಯಸ್ ಹೈಯಲ್ಲಿ ನಾವು ಸ್ಟಾಪ್ ಲಾಸ್ನ ಇಟ್ಬಿಟ್ಟು ನಾವು ನೆಕ್ಸ್ಟ್ ಲೆವೆಲ್ ಏನಿದೆ ಅದಕ್ಕೆ ಟಾರ್ಗೆಟ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು ನಮಗೆ ಡೇ ಲೋ ಆಗಿರುತ್ತೆ. ಅದಾದಮೇಲೆ ಪ್ರೀವಿಯಸ್ ಡೇ ಕ್ಲೋಸ್ ಏನಿದೆ ಈ ಕ್ಲೋಸ್ ಬಂದುಬಿಟ್ಟು ನಮಗೆ ಟಾರ್ಗೆಟ್ ಆಗಿ ಇರುತ್ತೆ. ಸೊ ಮಾರ್ಕೆಟು ಇಲ್ಲಿಂದ ಇಲ್ಲಿ ತನಕ ಫಾಲ್ ಆಗಿದೆ. ಅದಾದಮೇಲೆ ಸೊ ಏನಿಲ್ಲಿ ಲೇಟ್ ಎಂಟ್ರಿ ಇರ್ತಾರೆ, ಅಂದರೆ ಡೇ ಲೋ ಬ್ರೇಕ್ಔಟ್ ಆದಮೇಲೆ ಮತ್ತು ರೀಟೆಸ್ಟ್ ಆದಮೇಲೆ ರೀಟೇಲರ್ಸ್ ಎಂಟ್ರಿನ ತೊಗೊಂಡಿರ್ತಾರೆ. ಈ ರೀಟೆಸ್ಟಲ್ಲಿ ಅಥವಾ ಈ ಬ್ರೇಕ್ಔಟ್ನ ನೋಡಿಬಿಟ್ಟು ಎಂಟ್ರಿ ತೊಗೊಂಡಿರ್ತಾರೆ. ಇವ್ರ SLs ನಾರ್ಮಲಾಗಿ ಯಾವಾಗಲೂ ಪ್ರೀವಿಯಸ್ ಸ್ವಿಂಗ್ ಐಯಲ್ಲಿ ಪ್ಲೇಸ್ ಆಗಿರುತ್ತೆ. ಸೊ ಪ್ರೀವಿಯಸ್ ಸ್ವಿಂಗ್ ಐ ಅಂದರೆ ಈ ಝೋನ್. ಸೊ ಈ ಝೋನಲ್ಲಿ ಅವರು ಸ್ಟಾಪ್ ಲಾಸ್ನ ಹಾಕ್ಕೊಂಡಿರ್ತಾರೆ. ಸೊ ಸ್ಟಾಪ್ ಲಾಸ್ನ ಹಾಕ್ಕೊಂಡ್ಬಿಟ್ಟು ಅವರು ಇದು ಟಾರ್ಗೆಟ್ ಆಗಿ ಇಟ್ಟಿರ್ತಾರೆ, ಅಥವಾ ಪ್ರೀವಿಯಸ್ ಡೇ ಲೋನ ಟಾರ್ಗೆಟ್ ಆಗಿ ಇಟ್ಟಿರ್ತಾರೆ. ಸೊ ಈ ಸಿಚುಯೇಷನಲ್ಲಿ ಇನ್ಸ್ಟಿಟ್ಯೂಷನ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಮ್ಯಾನಿಪ್ಯುಲೇಟ್, ಅಂದರೆ ಮಾರ್ಕೆಟು ಆಪೋಸಿಟ್ ಸೈಡ್ ಮೂವ್ ಆಗೋ ಥರ ಮಾಡಿಬಿಟ್ಟು ಅವರನ್ನು SLsನ ತೊಗೊಂಡು ಅಲ್ಲಿಂದ ಮೂವ್ ಆಗ್ತಾರೆ. ಸೊ ಮಾರ್ಕೆಟ್ ಅದೇ ರೀತಿ ಇಲ್ಲೂ ಕೂಡ ಮಾಡಿದೆ. ಹಾಗೆಯೇ ಆಪೋಸಿಟ್ ಅಲ್ಲಿ ಟ್ರೇಡ್ ಮಾಡೋ ಅಂಥ ಟ್ರೇಡರ್ಸ್ನೂ ಎಂಟ್ರಿ ಕೊಡಿಸಿ ಅವ್ರ SLs ಕೂಡ ತಗೊಳ್ತಾರೆ. ನೋಡೋಣ ಇಲ್ಲಿ. ಸೊ ಮಾರ್ಕೆಟು ಇಲ್ಲಿ ಬ್ರೇಕ್ಔಟ್ ಆದಮೇಲೆ ಮತ್ತೆ ರಿವರ್ಸ್ ಆಗುತ್ತೆ. ರಿವರ್ಸ್ ಆದಮೇಲೆ ಒಂದು ಝೂನ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಝೂನಿಂದ ಶಾರ್ಪ್ ಮೂವ್ನ ಕೊಡುತ್ತೆ. ಸೊ ಇಲ್ಲಿ ಈ ಶಾರ್ಪ್ ಮೂವ್ ಮತ್ತು ಇಲ್ಲಿ ಒಂದು ಚಿಕ್ಕದಾದ ಬ್ರೇಕ್ಔಟ್ನ ನೋಡಿಬಿಟ್ಟು ರೀಟೇಲರ್ಸ್ ಏನು ಮಾಡ್ತಾರೆ, ಮಾರ್ಕೆಟು ಬ್ರೇಕ್ ಆಗಿದೆ, ಸೊ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ, ಸೊ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತ ಥಿಂಕ್ ಮಾಡಿಬಿಟ್ಟು ಸೊ ಇಲ್ಲಿ ಬೈ ಆರ್ಡರ್ಸ್ನ ಪ್ಲೇಸ್ ಮಾಡ್ತಾರೆ. ಹಾಗೆಯೇ ಅವ್ರ ಸ್ಟಾಪ್ ಲಾಸು ಪ್ರೀವಿಯಸ್ ಸ್ವಿಂಗ್ ಲೋ ಅಲ್ಲಿ ಇರುತ್ತೆ. ಓಕೆನಾ. ಸೊ ಇಲ್ಲಿ ಅವರು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡಿರ್ತಾರೆ. ಸೊ ಇಲ್ಲಿ
ಇನ್ಸ್ಟಿಟ್ಯೂಷನ್ಸ್ಗೆ ಇಲ್ಲಿ ಪ್ರೀವಿಯಸ್ಲಿ ಇಲ್ಲಿ ಪ್ಲೇಸ್ ಮಾಡಿರೋವಂಥ ಸ್ಟಾಪ್ ಲಾಸ್ ಕೂಡ ಸಿಗುತ್ತೆ, ಹಾಗೆಯೇ ಇಲ್ಲಿ ಪ್ಲೇಸ್ ಮಾಡಿರೋವಂಥ ಬೈಯರ್ಸ್ ಎಸ್ ಎಲ್ ಕೂಡ ಸಿಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಇಲ್ಲಿ ಅವ್ರ ಪೊಸಿಷನ್ಸ್ನ ಸ್ಟಾರ್ಟ್ ಮಾಡ್ತಾರೆ ಮತ್ತು ಪೊಸಿಷನ್ಸ್ನ ಇಲ್ಲಿ ಬಿಲ್ಡ್ ಮಾಡ್ತಾರೆ. ಸೊ ಇಲ್ಲಿ ಬಿಲ್ಡ್ ಮಾಡಿದ ಮೇಲೆ ನಾವು ಕನ್ಫರ್ಮೇಷನ್ ತೊಗೊಂಡು ಯಾವ ಥರ ನಾವು ಎಂಟ್ರಿ ತೊಗೋಬೇಕು ಅಂತಂದರೆ, ಈ ಪ್ರೀವಿಯಸ್ ಲೆವೆಲ್ ಏನಿದೆ ಈ ಲೆವೆಲ್ ಒಳಗಡೆ ಮಾರ್ಕೆಟು ಕ್ಲೋಸ್ ಆದಮೇಲೆ, ಅಥವಾ ನಿಮಗೆ ಇಲ್ಲಿ ಕನ್ಫರ್ಮೇಷನ್ ಆಗಲಿಲ್ಲ, ನಮಗೆ ಇಲ್ಲಿ ಕನ್ಫರ್ಮೇಷನ್ ಆಗೋದಿಲ್ಲ ಅಂತಂದರೆ ಮತ್ತೆ ಮಾರ್ಕೆಟು ಆ ಝೋನ್ಗೆ ಅಪ್ರೋಚ್ ಅಂದರೆ ರೀಟ್ರೇಸ್ಮೆಂಟ್ ಆದಾಗ ನಾವು ಆ ಝೋನಲ್ಲಿ ಎಂಟ್ರಿ ತೊಗೊಂಡು ಪ್ರೀವಿಯಸ್ ಹೈ ಅಥವಾ ಸ್ವಲ್ಪ ಪ್ರೀವಿಯಸ್ ಕ್ಯಾಂಡಲ್ ಹೈಯಲ್ಲಿ ನಾವು ಸ್ಟಾಪ್ ಲಾಸ್ನ ಇಟ್ಬಿಟ್ಟು ಲೋನ ಟಾರ್ಗೆಟಾಗಿ ಮಾಡಬೇಕಾಗತ್ತೆ. ಲೋನ ಟಾರ್ಗೆಟಾಗಿ ಇಟ್ಕೊಂಡ್ರೆ ನಮಗೆ ಟಾರ್ಗೆಟ್ ಅಚೀವ್ ಆಗಿದೆ, ಹಾಗೆಯೇ ಈಸಿ ಮೂವ್ ಕೂಡ ಆಗಿದೆ ಅಷ್ಟೇ ಫಾಸ್ಟಾಗಿ. ನೋಡಿ, ಇನ್ಸ್ಟಿಟ್ಯೂಷನ್ಸ್ ಅವರು ಎಂಟ್ರಿ ಆದಮೇಲೆ ಮಾರ್ಕೆಟು ಈ ರೀತಿ ಫಾಸ್ಟಾಗಿ ಮೂವ್ ಆಗುತ್ತೆ. ಸೊ ಇದನ್ನು ಟ್ರ್ಯಾಪ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ನಾವು ಅವ್ರ ಜೊತೆ ಟ್ರೇಡ್ ಮಾಡೋದ್ರಿಂದ ಈ ರೀತಿ ಶಾರ್ಪ್ ಮೂವ್ಸ್ನ ಈಸಿಯಾಗಿ ಕ್ಯಾಚ್ ಮಾಡ್ಬೋದು ಮಾರ್ಕೆಟಲ್ಲಿ. ಸೊ ಇದಾದಮೇಲೆ ಮಾರ್ಕೆಟಲ್ಲಿ ಮತ್ತೆ ಯಾವ ರೀತಿಯ ಆಪರ್ಚುನಿಟಿ ಇದೆ ಅಂತ ನೋಡೋಣ. ಸೊ ಇಲ್ಲಿ ಏನು ಪ್ರೀವಿಯಸ್ ಲೋ ಇದೆ, ಈ ಲೋನ ಇಷ್ಟು ದೊಡ್ಡ ಕ್ಯಾಂಡಲ್ ಬ್ರೇಕೌಟ್ ಆಗಿದೆ ಅಂತಂದರೆ ಈ ಕ್ಯಾಂಡಲ್ನ ನೋಡಿಬಿಟ್ಟು ಏನು ಮಾಡ್ತಾರೆ ರಿಟೇಲರ್ಸು, ಮತ್ತು ಡೌನ್ ಸೈಡ್ ಡೈರೆಕ್ಷನ್ನ ಟ್ರೇಡ್ನ ಪ್ಲೇಸ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಮಾರ್ಕೆಟು ರಿವರ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಇಲ್ಲಿ ರಿವರ್ಸ್ ಆಗ್ತಾ ಇರೋದನ್ನು ನೋಡಿಬಿಟ್ಟು ಸ್ವಲ್ಪ ಕಾಯ್ತಾರೆ, ಸ್ವಲ್ಪ ಕಾದ್ಬಿಟ್ಟು ಈ ಲೆವೆಲ್ ತನಕ ಸ್ಟಾಪ್ ಲಾಸ್ನ ಇಡ್ತಾರೆ. ಸೊ ಯಾವಾಗ ಇದು ರೀಟೆಸ್ಟ್ ಆಗುತ್ತೆ, ಸೊ ಆವಾಗ ಓಕೆ ನಾವು ಸ್ಟಾಪ್ ಲಾಸ್ನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಕೂರ್ತಾರೆ. ಬಟ್ ಮಾರ್ಕೆಟು ಆ ಝೋನ್ನಿಂದ ಒಳಗಡೆ ಹೋಗುತ್ತೆ. ಸೊ ಇಲ್ಲಿ ಫ್ರಸ್ಟ್ರೇಟ್ ಆಗಿಬಿಟ್ಟು ಏನು ಮಾಡ್ತಾರೆ ರಿಟೇಲರ್ಸು, ಮಾರ್ಕೆಟು ಇಲ್ಲಿಂದ ಹೋಗೋದಿಲ್ಲ, ಸೊ ಮಾರ್ಕೆಟು ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಈ ಥರ ಟ್ರೆಂಡ್ ಲೈನ್ ಹಾಕ್ಬಿಟ್ಟು, ಸೊ ಇಲ್ಲಿ ಮಾರ್ಕೆಟ್ ಇಲ್ಲಿ ಬ್ರೇಕೌಟ್ ಆಗಿದೆ, ಸೊ ನಾವಿಲ್ಲಿ ಎಕ್ಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಸೊ ಏನಿಲ್ಲಿ ಟ್ರೆಂಡ್ ಲೈನ್ ಇದೆ, ಸೊ ಈ ಥರ ಟ್ರೆಂಡ್ ಲೈನ್ ಕೂಡ ಅವರಿಗೆ ಗೊತ್ತು, ರಿಟೇಲರ್ಸ್ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅವರು, ಈ ಥರ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗಿದೆ ಅಂತ ಹೇಳ್ಬಿಟ್ಟು ಎಕ್ಸಿಟ್ ಮಾಡಿ ಮತ್ತೆ ಬುಲ್ಲಿಶ್ ಪೊಸಿಷನ್ ತೊಗೊಳ್ತಾರೆ. ಸೊ ಅವ್ರೇನು ಮಾಡ್ತಾರೆ, ರಿಟರ್ನ್ ಆ ಝೋನಿಂದ ಕೆಳಗಡೆ ಬರುವಾಗ ನಾವು ಇಲ್ಲಿ ಎಂಟ್ರಿನ ಪ್ಲ್ಯಾನ್ ಮಾಡಬೇಕು. ಸೊ ಯಾವಾಗ ಮಾರ್ಕೆಟ್ ಈ ಝೋನ್ ಪ್ರೀವಿಯಸ್ ಸಪೋರ್ಟ್ ಏನಿದೆ, ಈ ಸಪೋರ್ಟ್ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆದಾಗ ನಾವು ಎಂಟ್ರಿನ ಪ್ಲೇಸ್ ಮಾಡಿಬಿಟ್ಟು ಜಸ್ಟ್ ಸ್ವಲ್ಪ ಮೇಲ್ಗಡೆನೇ ಸ್ಟಾಪ್ ಲಾಸು, ಅಥವಾ ಇನ್ನೂ ಸ್ವಿಂಗ್ ಹೈಯಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ರಿಸ್ಕ್ ತೊಗೊಳ್ತೀನಿ, ನನಗೆ ಸೇಫ್ ಇರಬೇಕು ಅಂತಂದರೆ ಸ್ವಿಂಗ್ ಹೈಯಲ್ಲಿ ಸ್ಟಾಪ್ ಲಾಸ್ನ ಇಟ್ಬಿಟ್ಟು ಪ್ರೀವಿಯಸ್ ಲೆವೆಲ್ಸ್ ಏನಿದೆ ಆ ಲೆವೆಲ್ಸ್ಗೆ ನಮ್ಮ ಟಾರ್ಗೆಟ್ನ ಪ್ಲೇಸ್ ಮಾಡಿಬಿಟ್ಟು ನಾವು ಟ್ರೇಡ್ನ ತೊಗೋಬೇಕು. ಸೊ ಇಲ್ಲಿ ನೋಡಿ ಎಷ್ಟು ಶಾರ್ಪಾಗಿ ಫಾಲ್ ಆಗಿದೆ. ಸೊ ಯಾವಾಗಲೂ ನಾವು ಇನ್ಸ್ಟಿಟ್ಯೂಷನ್ಸ್ ಅವರು ಎಲ್ಲಿ ರಿಟೇಲರ್ಸ್ನ ಟ್ರ್ಯಾಪ್ ಮಾಡ್ತಾರೆ, ಆ ಟ್ರ್ಯಾಪ್ ಆದಮೇಲೆ ನಾವು ಎಂಟ್ರಿನ ತೊಗೊಂಡ್ರೆ ನಾವು ಈಸಿಯಾಗಿ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ಬೋದು. ಹಾಗೆಯೇ ದೊಡ್ಡ ಪಾಯಿಂಟ್ಸ್ ಕೂಡ ವಿತಿನ್ ಫ್ಯೂ ಮಿನಿಟ್ಸಲ್ಲೇ ನಮಗೆ ಸಿಗುತ್ತೆ. ಸೊ ಇದಾದಮೇಲೆ ಮಾರ್ಕೆಟು ಏನು ಪ್ರೀವಿಯಸ್ ಸಪೋರ್ಟ್ ಇತ್ತು, ಈ ಸಪೋರ್ಟ್ನ ಬ್ರೇಕ್ ಮಾಡಿದೆ. ಸೊ ಈ ಸಪೋರ್ಟ್ನ ಬ್ರೇಕ್ ಮಾಡಿದ ಮೇಲೆ ಈ ಶಾರ್ಪ್ ಫಾಲ್ ಇದೆಯಲ್ಲ, ಈ ಶಾರ್ಪ್ ಫಾಲ್ನ ನೋಡಿಬಿಟ್ಟು ಓಕೆ ಮಾರ್ಕೆಟ್ ಬ್ರೇಕೌಟ್ ಆಗಿದೆ, ಇನ್ನೂ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನೂ ಸ್ವಲ್ಪ ಜನ ಎಂಟ್ರಿ ಆಗ್ತಾರೆ. ಸೊ ಎಂಟ್ರಿ ಆದಮೇಲೆ ಅವ್ರ ಸ್ಟಾಪ್ ಲಾಸ್ ಎಲ್ಲಿರುತ್ತೆ, ಒಂದು ಸ್ವಿಂಗ್ ಹೈಯಲ್ಲಿರುತ್ತೆ. ಸೊ ನಮಗೆ ಸ್ವಿಂಗ್ ಹೈ ಬಂದುಬಿಟ್ಟು ಈಗ ಇದಾಗಿರುತ್ತೆ ನೋಡಿ, ಎಕ್ಸಾಕ್ಟ್ ಆ ಸ್ವಿಂಗ್ ಹೈಸ್ನ ಅವರು ವಿಸಿಟ್ ಮಾಡ್ತಾರೆ, ಬ್ರೇಕೌಟ್ ಕೊಡ್ತಾರೆ. ಸೊ ಅಲ್ಲಿಂದ ಮತ್ತೆ ಮಾರ್ಕೆಟ್ನ ಫಾಲ್ ಮಾಡ್ತಾರೆ. ಸೊ ಇದೇ ರೀತಿ ಟ್ರ್ಯಾಪ್ನ ಕ್ರಿಯೇಟ್ ಮಾಡಿಬಿಟ್ಟು ಬ್ರೇಕೌಟ್ ಕೊಡಿಸ್ತಾರೆ. ಅದಾದಮೇಲೆ ಅವ್ರ SLs ಎಲ್ಲಿರುತ್ತೆ ಅಲ್ಲಿ ತನಕ ಹೋಗ್ತಾರೆ, ಅಲ್ಲಿಂದ ಮಾರ್ಕೆಟ್ನ ಮತ್ತೆ ಫಾಲ್ ಮಾಡ್ತಾರೆ. ಇದು ಇನ್ಸ್ಟಿಟ್ಯೂಷನ್ಸ್ ಅವರು ಮಾಡೋ ಅಂಥದ್ದು, ಯಾಕೆಂದರೆ ಅವರಿಗೆ ಆರ್ಡರ್ಸ್ ಸಾಕಾಗೋದಿಲ್ಲ. ಸೊ ಇದನ್ನೇ ನಾವು ಟ್ರ್ಯಾಪ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಮಾರ್ಕೆಟು ಇಷ್ಟು ದೊಡ್ಡ ಫಾಲ್ ಆದಮೇಲೆ ಸೊ ಇದನ್ನು ನೋಡಿಬಿಟ್ಟು ಏನು ರಿಟೇಲರ್ಸ್ ಎಂಟ್ರಿ ಆಗಿರ್ತಾರೆ ಅವರನ್ನು ನಿಧಾನವಾಗಿ ಮೇಲ್ಗಡೆ ಹೋಗ್ಬಿಟ್ಟು ಅವ್ರ ಆರ್ಡರ್ಸ್ನ ತಗೊಂಡು ಅಲ್ಲಿಂದ ಶಾರ್ಪಾಗಿ ಫಾಲ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ನಾವು ಇಲ್ಲಿ ಮಿಸ್ ಮಾಡಿರ್ತೀವಿ ಅಥವಾ ಇಲ್ಲೆಲ್ಲಾದರೂ ಮಿಸ್ ಮಾಡಿರ್ತೀವಿ ಎಂಟ್ರೀಸ್ನ, ಅವರು ಇಲ್ಲಿ ಟ್ರ್ಯಾಪ್ ಆದಮೇಲೆ ಈಸಿಯಾಗಿ ಜಸ್ಟ್ ಇಲ್ಲಿ ನಾವು ಏನು ಒಳಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಈ ಕ್ಯಾಂಡಲ್ ಕೆಳಗಡೆ ಎಂಟ್ರಿನ ತೊಗೊಂಡು ಜಸ್ಟ್ ಆ ಲೈನ್ ಎಬೋ ಅಥವಾ ಸ್ವಿಂಗ್ ಹೈಯಲ್ಲಿ ನಾವು ಸ್ಟಾಪ್ ಲಾಸ್ನ ಇಟ್ಟು ನೆಕ್ಸ್ಟ್ ಝೋನ್ನ ಟಾರ್ಗೆಟ್ ಮಾಡ್ಬೋದು. ಸೊ ನಮಗಿಲ್ಲಿ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಈ ಲೋ ಆಗಿರುತ್ತೆ.
ಸೊ ಇದು ನಮಗೆ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ನಮಗೆ ಈ ಝೋನ್ ಆಗಿರುತ್ತೆ. ಪ್ರೀವಿಯಸ್ ಡೇ ಲೋ ಆಗಿರುತ್ತೆ, ಅಂದರೆ ಪ್ರೀವಿಯಸ್ ಡೇ ಲೋ ಆಗಿದೆ ನಮಗಿಲ್ಲಿ. ಸೊ ನೆಕ್ಸ್ಟ್ ಝೋನ್ ಬಂದುಬಿಟ್ಟು, ಸೊ ಅದಾದಮೇಲೆ ನಮಗೆ ಮತ್ತೆ ಮಾರ್ಕೆಟ್ ಎಲ್ಲಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದೆ ಅಂದರೆ, ಸೊ ಇಲ್ಲಿಂದ ನಾವು ಒಂದು ಟ್ರೆಂಡ್ ಲೈನ್ನ ಹಾಕಿದರೆ, ಸೊ ಇಲ್ಲೂ ಕೂಡ ನಾವು ಟ್ರೆಂಡ್ ಲೈನ್ ಬ್ರೇಕೌಟ್ನ ನೋಡ್ಬೋದು. ಸೊ ಈ ಟ್ರೆಂಡ್ ಲೈನ್ ಬ್ರೇಕೌಟ್ ಆದಮೇಲೆ ಪ್ರೀವಿಯಸ್ ಸ್ವಿಂಗ್ ಹೈ ಕ್ರಾಸ್ ಆಗ್ತಾ ಇದ್ದಂಗೆ ರೀಟೇಲರ್ಸು ಎಂಟ್ರಿನ ಪ್ಲೇಸ್ ಮಾಡ್ತಾರೆ. ಏನು ಈ ಪ್ರೀವಿಯಸ್ ಸ್ವಿಂಗ್ ಹೈ ಮತ್ತು ರೀಟೆಸ್ಟ್ ಆದಾಗ ರೀಟೇಲರ್ಸ್ ಎಂಟ್ರಿ ಆಗ್ತಾರೆ, ಅವರು ಕೂಡ ಇಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ಸೊ ಈ ಪ್ರೀವಿಯಸ್ ಝೋನನ್ನು ಬ್ರೇಕೌಟ್ ಆಗಿಬಿಟ್ಟು ಅದನ್ನು ರೀಟೆಸ್ಟ್ ಆಗಿರೋದನ್ನು ಕನ್ಫರ್ಮೇಷನ್ ತೊಗೊಂಡು ಇಲ್ಲಿ ರೀಟೇಲರ್ಸು ರಿವರ್ಸಲ್ ಟ್ರೇಡ್ನ ಪ್ಲ್ಯಾನ್ ಮಾಡ್ತಾರೆ. ಸೊ ಅವಾಗ ಏನಾಗಿದೆ ನೋಡಿ, ಅಂದರೆ ಅವ್ರು ಎಸ್ ಎಲ್ಸ್ನ ಈ ಒಂದು ಎಸ್ ಎಲ್ ಇಲ್ಲಿಟ್ಟಿರ್ತಾರೆ ಅಥವಾ ಲೋ ಅಲ್ಲಿಟ್ಟಿರ್ತಾರೆ. ಸೊ ನಾವಿಲ್ಲಿ ಅವ್ರ ಇನ್ಸ್ಟಿಟ್ಯೂಷನ್ಸ್ ಅವ್ರ ಜೊತೆ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಾವು ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾವು ಎಂಟ್ರಿನ ತೊಗೋಬೇಕು, ಅಥವಾ ರೀಟೆಸ್ಟಲ್ಲಿ ಎಂಟ್ರಿನ ತೊಗೊಂಡು ಸೇಮ್ ಆ್ಯಸ್ ಯೂಶ್ವಲ್ ಸ್ವಿಂಗ್ ಐಯಲ್ಲಿ ಸ್ಟಾಪ್ ಲಾಸ್ನ ಇಟ್ಟು ಪ್ರೀವಿಯಸ್ ಏನು ಟಾರ್ಗೆಟ್ ಇದೆ ಝೋನು, ಆ ಝೋನ್ಗೆ ಟಾರ್ಗೆಟಾಗಿ ಇಡಬೇಕಾಗುತ್ತೆ. ಸೊ ಮಾರ್ಕೆಟು ಇವತ್ತು ನಮಗೆ 1, 2, 3, 4, 5 ಆಪರ್ಚುನಿಟಿನ ಕೊಟ್ಟಿದೆ. ಸೊ ಈ ರೀತಿ ಡೈಲಿ ಇನ್ಫಾರ್ಮೇಷನ್ ಮತ್ತು ಡೈಲಿ ಅಪ್ಡೇಟ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಶೇರ್ ಮಾರ್ಕೆಟಲ್ಲಿರೋವಂಥ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ.